ರಾಜ ಮಹಾರಾಜರ ಕಾಲದಿಂದಲೂ ಉಗ್ರಾಣದ ಬಳಕೆಯು ಕಬ್ಬಿಣದ ವಸ್ತುಗಳನ್ನು ಮಾಡುತ್ತಿದ್ದರ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ. ಅಂದಿನಿಂದ ಪ್ರಸ್ತುತ ತನಕವೂ ವಿವಿಧ ವಿನ್ಯಾಸದ ಆಧುನಿಕ ನಂಬರ್ ಲಾಕ್ವುಳ್ಳ ಅತ್ಯಾಧುನಿಕ ದರ್ಜೆಯ 100 ವರ್ಷಗಳ ಕಾಲದ ಗ್ಯಾರಂಟಿಯ ಲಾಕರ್ಗಳನ್ನು ಅಳವಡಿಸಿರುವ ವಿವಿಧ ಡಿಸೈನ್ಗಳ ಕಬ್ಬಿಣದ ಪೆಟ್ಟಿಗೆಗಳನ್ನು ಮಾರಾಟ ಮಾಡುವ ಶ್ರೀ ವೀರಭದ್ರೇಶ್ವರ ಕಬ್ಬಿಣದ ಸೇಫ್ ಲಾಕರ್ಸ್ ಮತ್ತು ಗಿಫ್ಟ್ ಸೆಂಟರ್ಗೆ ಒಮ್ಮೆ ಭೇಟಿ ಕೊಡಿ. ನಿಮಗಿಷ್ಟವಾದ ಭದ್ರವಾದ 100 ವರ್ಷಗಳ ಗ್ಯಾರಂಟಿಯುಳ್ಳ ಕಬ್ಬಿಣದ ಪೆಟ್ಟಿಗೆಗಳನ್ನು ಈ ಮಳಿಗೆಯಲ್ಲಿ ಮಾರಾಟ ಮಾಡಲಾಗುವುದು. ಒಮ್ಮೆ ಸಂಪರ್ಕಿಸಿ ಶ್ರೀ ವೀರಭದ್ರೇಶ್ವರ ಕಬ್ಬಿಣದ ಸೇಫ್ ಅಂಡ್ ಲಾಕರ್ಸ್ ಮತ್ತು ಗಿಫ್ಟ್ ಸೆಂಟರ್, ಚಿಂತಾಮಣಿ ನಗರದ KSRTC ಡಿಪೋ ಹತ್ತಿರದಲ್ಲಿರುವ ಮೋರ್ ಮುಂಭಾಗದಲ್ಲಿ. ನಿಮಗೆ ಅಚ್ಚುಮೆಚ್ಚಿನ ಕಬ್ಬಿಣದ ಪೆಟ್ಟಿಗೆಗಳು ಮತ್ತು ಸೇಫ್ ಲಾಕರ್ಸ್, ಕಂಪ್ಯೂಟರೈಸ್ಡ್ ಸೇಫ್ ಲಾಕರ್ಸ್ ಅನ್ನು ಅಳವಡಿಸಿರತಕ್ಕಂತಹ ಕಬ್ಬಿಣದ ಪೆಟ್ಟಿಗೆಗಳನ್ನು ಕೊಂಡೊಯ್ಯಿರಿ. ನೀವು ಸಂಪಾದಿಸಿದ ಹಣ, ಚಿನ್ನ, ಬೆಳ್ಳಿ ಮುಂತಾದ ಅತ್ಯುತ್ತಮ ಬೆಲೆ ಬಾಳುವ ವಸ್ತುಗಳನ್ನು ಭದ್ರಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ಕಬ್ಬಿಣದ ಪೆಟ್ಟಿಗೆಗಳ ವ್ಯಾಪಾರಸ್ಥರು ಸುಬ್ಬಣ್ಣ, 8453383539. ಒಮ್ಮೆ ಭೇಟಿ ನೀಡಿ. ಧನ್ಯವಾದಗಳು. ಮಚ್ಚೆ ಇರ್ತವೆ, ಸ್ಪರ್ಶ ಜ್ಞಾನ ಇರೋದಿಲ್ಲ, ಸೊ ಅದು ಗೊತ್ತಾಗಲ್ಲ. ಸುಮಾರು ವರ್ಷಗಳೇ ಆಗ್ಬಿಡುತ್ತೆ ನಾವು ಡಿಟೆಕ್ಷನ್ ಮಾಡಬೇಕಾದ್ರೆ. ಸೊ ಇದನ್ನ ನಿರ್ಮೂಲನೆ ಮಾಡಬೇಕು. ಕುಷ್ಠರೋಗ ಅಂತಂದರೆ ನಾವು ಅರ್ಲಿ ಡಿಟೆಕ್ಷನ್ ಆಗಬೇಕು, ಅರ್ಲಿ ಟ್ರೀಟ್ಮೆಂಟ್ ಆಗಬೇಕು. ಆಗ ನಾವು ಈ ಕಾಯಿಲೆ ನಿರ್ಮೂಲನೆ ಮಾಡಬೇಕಾಗುತ್ತೆ. ಸೊ ನೀವು ಟೀಮುಗಳು ಏನು ಅರೇಂಜ್ ಮಾಡ್ಕೊಂಡಿದ್ದೀರಾ ಆದಷ್ಟು ಬೇಗ ಮನೆಗಳಿಗೆ ಹೋಗಿ ಮನೆಯಲ್ಲಿ ಇರೋರನ್ನೆಲ್ಲ ಬೆಳಕಿರೋ ಕಡೆ ಸಂಪೂರ್ಣ ದೇಹವನ್ನು ಪರೀಕ್ಷೆ ಮಾಡಿ ಮಚ್ಚೆಗಳು ಯಾವುದಿದ್ರೆ ಅದನ್ನೆಲ್ಲ ಸಸ್ಪೆಕ್ಟ್ಸ್ ಅಂತ ಮಾಡಿಕೊಳ್ಳಿ. ಆಮೇಲೆ ಮೆಡಿಕಲ್ ಆಫೀಸರ್ ಅದನ್ನು ಕನ್ಫರ್ಮ್ ಮಾಡ್ತಾರೆ. ಕೆಲವು ಹುಟ್ಟಿನಿಂದ ಬಂದಿರೋ ಅಂಥ ಮಚ್ಚೆಗಳು ಅವು ಲೆಪ್ರಸಿಗೆ ಇರೋದಿಲ್ಲ. ಮತ್ತು ಮಚ್ಚೆಗಳಿದ್ದು ಸ್ಪರ್ಶಜ್ಞಾನ ಇದ್ದು ನವೆ ಥರ ಇಚ್ಚಿಂಗ್ ಇದ್ದರೆ ಅವು ಕೂಡ ಲೆಪ್ರಸಿಗೆ ಬರಲ್ಲ. ನಿಮಗೆಲ್ಲ ಟ್ರೈನಿಂಗ್ ಆಗಿದೆ. ಮಾರ್ಕಿಂಗ್ಸು ಎಡಗಡೆಯಿಂದ ಶುರು ಮಾಡಿ ಮಾರ್ಕಿಂಗ್ ಪೆನ್ಸಿಲ್ ಕೊಟ್ಟಿದ್ದಾರೆ ಅನಿಸುತ್ತೆ, ಅದು ಕಾಣುತ್ತಾ ಇಲ್ಲ, ಕಾಣೋ ಥರ ಬರೀರಿ, ದೊಡ್ಡದಾಗಿ ಬರೀರಿ. ಸೊ ಪ್ರೋಗ್ರಾಮನ್ನು ಸಕ್ಸಸ್ ಮಾಡಿ ಆದಷ್ಟು ಕೇಸುಗಳು ಡಿಟೆಕ್ಟ್ ಆಗಿರೋ ಕೇಸುಗಳೆಲ್ಲ PB ಆಗಲಿ. PB ಕೇಸುಗಳನ್ನ ನೀವು ಡಿಟೆಕ್ಟ್ ಮಾಡೋದು ನೀವು ಇಷ್ಟು ದಿನ ಅಬ್ಸರ್ವ್ಸ್ ಏನು ಮಾಡಿದ್ದೀರಾ ಅದು ಕ್ವಾಲಿಟಿಯಾಗಿ ಮಾಡಿಲ್ಲ ಅಂತಲೇ ಅರ್ಥ ಆಗುತ್ತೆ. ಏನಾದರೂ MB ಕೇಸ್ ಸಿಗ್ತಾ ಬಂದರೆ ನಾವು ಇದುವರೆಗೂ ಮಾಡಿರೋದೆಲ್ಲ ಒಂಥರ ವೇಸ್ಟ್ ಥರನೇ ಆಗುತ್ತೆ. ಸೊ ಈಗಲಾದರೂ ಕರೆಕ್ಟಾಗಿ ಮನೆಗೆ ಹೋಗಿ ಎಲ್ಲರನ್ನೂ ತಪಾಸಣೆ ಮಾಡಿ ವರದಿಗಳನ್ನ ಇನ್ ಟೈಮು ನಿಮ್ಮ ನಗರ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ಕೊಡಿ. ಸೂಪರ್ವೈಸರ್ಸ್ ಏನಿದ್ದೀರಾ ಅವರು ಪ್ರತಿ 5 ಮನೆಗೊಂದು ಭೇಟಿ ಮಾಡಿ ಅಲ್ಲಿ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ, ಮತ್ತೆ ಅವ್ರನ್ನ ಕರೆದು ಅವ್ರಿಗೇನಾದರೂ ಟ್ರೈನಿಂಗ್ ಬೇಕಿದ್ರೆ ಕೊಟ್ಟು, ನಿಮ್ಮ ಪಾರ್ಟ್ನರ್ಸ್ ಏನಿರ್ತಾರಲ್ಲ ಅವರಿಗೆ ಕುಷ್ಠರೋಗದ ಬಗ್ಗೆ ಗೊತ್ತಿರಬೇಕು, ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ಸಹ ಗೊತ್ತಿರಬೇಕು. ಅವರು ಟ್ರೈನ್ ಆಗಬೇಕು. ಯಾವುದಾದ್ರೂ ಟೀಮ್ ಬಂದರೆ ಯೂಶಲಾಗಿ ನಿಮ್ಮನ್ನು ಕೇಳಲ್ಲ, ನಿಮ್ಮ ಜೊತೆಯಲ್ಲಿ ಮೇಲ್ವರ್ಕರ್ ಯಾರು ಇರ್ತಾರಲ್ಲ ಅವ್ರನ್ನೇ ಜಾಸ್ತಿ ಕ್ವಶನ್ ಮಾಡ್ತಾರೆ. ಸೊ ಅವ್ರಿಗೆ ಟ್ರೈನಿಂಗ್ ಕೊಡಿ. ಯಾವುದಾದ್ರೂ ಬಿಟ್ಟೋಗಿದ್ರೆ ಕಂಪಲ್ಸರಿ ಮತ್ತೆ ಅವ್ರನ್ನ 3 ದಿನದಲ್ಲಿ ಪರೀಕ್ಷೆ ಮಾಡಿ ಒಟ್ಟಾರೆ ಎಲ್ಲರನ್ನೂ ಕವರ್ ಮಾಡಿ. ನೀವು ನಗರದಲ್ಲಿ ಇಷ್ಟೊಂದು ಪಾಪ್ಯುಲೇಷನ್ ಇದೆ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ. ಸೊ ಯಾವ ರೀತಿ ಆಗಿದೆ, 10 ಜನ ಇದ್ದೀರಾ, 10 ಜನದ ಜೊತೆಗೆ ಬೇರೆ ಇದ್ದಾರೆ, ನೀವು ಟೀಮಲ್ಲಿ ಇದ್ದೀರಾ, ಮತ್ತು ಸೂಪರ್ವೈಸರ್ಸ್ ಯಾರಿದ್ದೀರಿ?
13th 14th ಎಲ್ಲ ರೂರಲ್ ಅಂತ ಎಲ್ಲ ಆಗ್ಬಿಟ್ಟಿದೆ. ಅದ್ರ ಪ್ರಕಾರ ನಿಮ್ದು ಏನು ಈಗ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀಟಾಗಿ ಮಾಡಿ. ಬೇರೆ ಕಡೆ ಎಲ್ಲಿಂದ ಡಿಪ್ಯೂಟ್ ಮಾಡಿದ್ದಾರೆ ಅವ್ರು ಬರೋರಿಗೆ ಏರಿಯಾಸ್ ನೀಟಾಗಿ ಡಿವೈಡ್ ಮಾಡಿಕೊಡ್ಬೇಕು. ಮಾಡ್ತೀವಿ, ಕ್ವಾಲಿಟಿ ಇರಲ್ಲ. ಅವ್ರು ಯಾವುದೋ ಒಂದು ಈಗಲೂ ಲಾಭ ಸರ್ವೇನೂ ಅಷ್ಟೆ ಕರೆಕ್ಟಾಗಿ ಫಿಕ್ಸ್ ಮಾಡಿಲ್ಲ, ಇಂಥ ಕಡೆಯಿಂದ ಇಂಥ ಕಡೆ ಇಂಥವರು ಅಂತ. ಚೆನ್ನಾಗಿ ಮಾಡಿ ಕಾರ್ಯಕ್ರಮ. DLO ಅವರು ಚಿಂತಾಮಣಿ ಅಂದರೆ ಸ್ವಲ್ಪ ಪಾಸಿಟಿವ್ ಇರ್ತಾರೆ ಯಾವಾಗ. ನೀವೆಲ್ಲ ಚೆನ್ನಾಗಿ ಮಾಡ್ತೀರಾ ಅಂತ ಅವ್ರಿಗೆ ಒಂದು ಇದೆ, ಕಾರ್ನರ್ ಇದೆ, ಸಾಫ್ಟ್ ಕಾರ್ನರು. ಅದನ್ನ ಹಂಗೆ ಉಳಿಸ್ಕೊಂಡು ಹೋಗೋಣ ಅಷ್ಟೇ. ಎಲ್ಲಾದರೂ ಬಂದರೆ ಯಾರು ಟೀಮ್ ಬಂದರೆ ಚಿಂತಾಮಣಿಯವ್ರು ಚೆನ್ನಾಗಿ ಮಾಡಿದ್ದಾರೆ. ಸೊ ಕೇಸುಗಳು ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಕೇಳ್ಕೊತಾ 2 ಮಾತನ್ನು